ನಮಸ್ತೆ. ಇನಿಯ ವಣಕಂ ಅಂದ್ರೇನು? ಇನಿಯ ವಣಕಂ ಅಂದರೆ ಸಂಜೆಯ ನಮಸ್ಕಾರ. ಓಹೋ. ಮಧುರೈ ಮೀನಾಕ್ಷಿ ಆ ದೇವಿ ವಿಶೇಷವಾಗಿ ಶಿವನನ್ನು ಮದುವೆಯಾದಂತಹ ಒಂದು ವಿಶಿಷ್ಟವಾದಂತಹ ದೇವಾಲಯ. ಸುಂದರವಾಗಿರ್ತಕ್ಕಂತಹ ಮೀನಾಕ್ಷಿ ದೇವಿಯ ಮೂರ್ತಿ, ಕಣ್ಣುಗಳು ಮೀನದಂತೆ ಇವೆ. ಕೈಯಲ್ಲಿ ವಿಶೇಷವಾಗಿ ಹಿಡಿದಿದ್ದು ಗಿಳಿಯನ್ನು. ಬಹಳ ಸುಂದರವಾಗಿರ್ತಕ್ಕಂತಹ ಮೀನಾಕ್ಷಿ ಅಮ್ಮನ ದೇವಸ್ಥಾನಕ್ಕೆ ನಾವು 2ನೇ ಬಾರಿ ಭೇಟಿ ಕೊಟ್ಟಿದ್ದು. ಮೊದಲನೇ ಬಾರಿ ತ್ರಿಪುರನಾಮಕನಾದಂತಹ ಶಿವನನ್ನು ಮದುವೆಯಾದಂತಹ ಸಂದರ್ಭದೊಳಗೆ ನಾನು, ಸರ್ವಾರ್ಥ ಶ್ರಾವಣಿ 3 ಜನರು ಕೂಡ ದರ್ಶನವನ್ನು ಮಾಡಿದ್ವಿ. ಈ ಕ್ಷೇತ್ರದಲ್ಲಿ ಪ್ರಸಿದ್ಧವಾದದ್ದು ಇಲ್ಲಿಯ ಪೂಜಾ ಸಾಮಗ್ರಿಗಳ ತಯಾರಿಕೆ ಹಾಗೂ ಸ್ವಯಂ ಮೀನಾಕ್ಷಿ ದೇವಿ ಹಾಗೂ ಶಿವ. ಬಹಳ ಸುಂದರವಾಗಿರ್ತಕ್ಕಂತಹ ಈ ದೇವಾಲಯ, ಗೋಪುರ ರಚನೆ ಇದೆಲ್ಲವೂ ಮನಸ್ಸೂರೆಗೊಳ್ಳುವಂತಿತ್ತು. ಅಲ್ಲಿ ನಡೆದು ಹೋಗ್ತಿರಬೇಕಾದ್ರೆ ಅಂಗಡಿಗಳಲ್ಲಿ ಕೊಡುವಂತಹ ಸೀರೆಗಳು, ಅಲ್ಲಿನ ಒಂದು ನೇಯುವ ಶೈಲಿ ಇದೆಲ್ಲವೂ ಕೂಡ ಹೆಣ್ಣು ಮಕ್ಕಳಿಗೆ ಅಚ್ಚುಮೆಚ್ಚು. ವಿಶೇಷವಾಗಿ ಮಧುರೈನಲ್ಲಿ ನಮಗೆ ಈ ದೇವಸ್ಥಾನ ನೋಡಲಿಕ್ಕೆ ಸಿಗ್ತದೆ. ಮಧುರೈ ಮೀನಾಕ್ಷಿ ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನು ಪಡೆದಳು. ಪೌರಾಣಿಕವಾದಂತಹ ಹಿನ್ನೆಲೆಯುಳ್ಳಂತಹ ಈ ದೇವಸ್ಥಾನ ನೋಡುಗರಿಗೆ ವಿಶೇಷವಾದಂತಹ ಆಸಕ್ತಿಯುಳ್ಳ ಸ್ಥಳವಾಗಿದೆ. ಭಕ್ತರ ಅಭಿಷ್ಟಗಳನ್ನು ಪೂರೈಸುತ್ತಾ ಬರುವಂತಹ ಈ ತಾಯಿಯ ದಿವ್ಯ ಭವ್ಯ ಮಹಿಮೆಯನ್ನು ನಾವು ನೋಡಿ ಕೊಂಡಾಡಿದೆವು. ಬಹಳ ವಿಶೇಷವಾಗಿ ಈ ಮಾರುಕಟ್ಟೆಯ ಮಧ್ಯದಲ್ಲಿ ಹೋಗ್ತಿರಬೇಕಾದ್ರೆ ಆ ಗೋಪುರ ಕಂಡದ್ದು ನಮಗೆ ಬಹಳ ಅಚ್ಚರಿಯನ್ನು ಮೂಡಿಸಿತು. ಈ ಗೋಪುರ ಶೈಲಿಯಲ್ಲಿ ಮುಕ್ಕೋಟಿ ದೇವತೆಗಳ ಕೆತ್ತನೆಯನ್ನು ಕೂಡ ನಾವು ನೋಡಬಹುದಾಗಿದೆ. ಅಷ್ಟು ವಿಶೇಷವಾಗಿರ್ತಕ್ಕಂತಹ ಈ ದೇವಸ್ಥಾನಕ್ಕೆ ನಾನು ಸರ್ವಾರ್ಥ ಶ್ರಾವಣಿ ತಿಳಿದಾಗ ಎಲ್ಲಿಲ್ಲದ ಭಕ್ತಿಯ ಭಾವ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಂಥೇಳಿ ಶಿವನ ಜೊತೆಗೆ ಇರುವಂತಹ ಈ ತಾಯಿಯ ಸನ್ನಿಧಾನ ಬಹಳ ವಿಶೇಷವಾಗಿದೆ. ನಾವು 4 ಮಹಾದ್ವಾರಗಳು ಉಳ್ಳಂತಹ ಈ ಮಧುರೈ ಮೀನಾಕ್ಷಿಯ ಒಂದು ದೇವಸ್ಥಾನದಲ್ಲಿ ಉತ್ತರ ದ್ವಾರದಿಂದ ನಾವು ದರ್ಶನವನ್ನು ಪಡೆದೆವು. ಉತ್ತರ ದ್ವಾರ ಇದು ವಿಶೇಷವಾಗಿ ಕುಬೇರನ ದ್ವಾರ ಎಂದು ಕರೆಸಿಕೊಳ್ತದೆ. ಈ ದ್ವಾರದಲ್ಲಿ ದರ್ಶನ ಮಾಡಿದವರಿಗೆ ಎಲ್ಲ ಸಂಪತ್ತು ಪ್ರಾಪ್ತಿ. ವಿಶೇಷವಾಗಿ ನಮಗೆ, ನಿಮಗೆ ಎಲ್ಲರಿಗೂ ಕೂಡ ಆ ತಾಯಿಯ ಅನುಗ್ರಹವಿರಲಿ ಅಂತ ಪ್ರಾರ್ಥಿಸ್ತಾ, ಜೈ ಮಧುರೈ ಮೀನಾಕ್ಷಿ.